HCI ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಹಾಸನದಲ್ಲಿ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದ ಅರಿವಿನ ಪಯಣ. ಮಹಿಳೆಯರ ಮೇಲಿನ ಅಸುರಕ್ಷತೆ ಕಡಿಮೆಯಾಗಿಲ್ಲ. ಎಚ್ಎಸ್ ಅನುಪಮಾ ಅಭಿಪ್ರಾಯ. ಬೇಲೂರು ಪತ್ರಕರ್ತರ ಸಂಘದಿಂದ ಮಾಧ್ಯಮ ದಿನಾಚರಣೆ. ಸಂಘದ ಕ್ಷೇಮಾಭಿವೃದ್ಧಿಗೆ 20 ಲಕ್ಷಕ್ಕೂ ಹೆಚ್ಚು ಹಣ ಕ್ರೋಢೀಕರಣ. ಭರವಸೆ ನೀಡಿದ ಶಾಸಕ ಸುರೇಶ್. ಮಕ್ಕಳ ಮನೋಲೋಕ ಕುರುಡಾಗಬಾರದು. ಮೊಬೈಲ್ ಮತ್ತು ವಿಡಿಯೋ ಗೇಮ್ಗಳು ಮಕ್ಕಳ ಕ್ರಿಯಾಶೀಲತೆಯನ್ನ ಕುರುಡಾಗಿಸುತ್ತವೆ. ಮಕ್ಕಳ ಜಾತ್ರೆ ಸಾಂಸ್ಕೃತಿಕ ಹಬ್ಬದಲ್ಲಿ ಕೆವಿ ಪ್ರಭಾಕರ್ ಹೇಳಿಕೆ. ಮಹಿಳೆಯರು ಮತ್ತು ಪುರುಷರೆಲ್ಲರೂ ಸಮಾನರು ಎಂದು ಸಂವಿಧಾನ ಹೇಳಿದರೂ ಎಂದಿಗೂ ಭಾರತದಲ್ಲಿ ಮಹಿಳೆಯರ ಮೇಲಿನ ಅಸುರಕ್ಷತೆ ಕಡಿಮೆಯಾಗಿಲ್ಲ ಎಂದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದ ಎಚ್ಎಸ್ ಅನುಪಮಾ ಹೇಳಿದರು. ಸೆಪ್ಟೆಂಬರ್ 8ರ ಸೋಮವಾರ ನಡೆಯುವ ಅರಿವಿನ ಪಯಣ ಕಾರ್ಯಕ್ರಮದ ಅಂಗವಾಗಿ ನಡೆದ ಎಂಜಿ ರಸ್ತೆ ಬಳಿಯ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ಸಭೆ ಸೇರಿ ಕೈಪಿಡಿ ಬಿಡುಗಡೆ ಮಾಡಿದ ನಂತರ ಮಾತನಾಡಿದ ಅವರು, ವಿವಿಧ ಜಿಲ್ಲೆಗಳಲ್ಲಿ ನಾನಾ ಸೈದ್ಧಾಂತಿಕ ಮತ್ತು ಔದ್ಯೋಗಿಕ ಹಿನ್ನೆಲೆಯ ಮಹಿಳೆಯರು, ಜನಪರ ಕೆಲಸ ಮಾಡುವ ಮಹಿಳೆಯರು ಮತ್ತು ಸಾಮಾಜಿಕ ಕಾರ್ಯಕರ್ತರು ನಿರ್ಭಯ ಹತ್ಯಾಚಾರ ಪ್ರಕರಣದ ನಂತರ ವಿಚಾರ ಮಂಥನ ನಡೆಸಿದರೆಂದು ಸ್ಮರಿಸಿದರು. ನಾವೆಲ್ಲ ಮಹಿಳೆಯರು ಬೇರೆ ಬೇರೆ ಉದ್ಯೋಗಗಳಲ್ಲಿ, ಸಂಘಟನೆಗಳಲ್ಲಿ, ಸಂಸ್ಥೆಗಳಲ್ಲಿ ಹಂಚಿಕೊಂಡಿದ್ದರೂ ನಿರ್ಭಯ ಹತ್ಯಾಚಾರದ ಬಳಿಕ ಒಟ್ಟಾಗಿ ಸೇರಿ 2013ರಲ್ಲಿ ಮಂಗಳೂರಿನಲ್ಲಿ ಸಮಾವೇಶ ನಡೆಸಲಾಯಿತು. ದೌರ್ಜನ್ಯ ಎಂಬುದರ ವಿರುದ್ಧ ಹೋರಾಡಲು ಒಟ್ಟಾಗಿ ಸೇರಿ ಒಂದು ಅಂಬ್ರೆಲಾ ಆರ್ಗನೈಸೇಷನ್ ರಚಿಸಬೇಕೆಂಬ ಅಭಿಪ್ರಾಯ ಮೂಡಿತು. ಮೊದಲ ಸಮಾವೇಶ ಯಶಸ್ವಿಯಾದ ಬಳಿಕ ರಾಜ್ಯದ ವಿವಿಧ ಭಾಗಗಳಲ್ಲಿ ಸಮಾವೇಶವನ್ನು ನಡೆಸಿ ಬಂದಿದ್ದೇವೆ. ಈಗ 2025ರಲ್ಲಿ ಹಾಸನ ಜಿಲ್ಲೆಯ ನೆಲಕ್ಕೆ ಬಂದಿದ್ದೇವೆ. ಹಾಸನ ಎಂದರೆ ಹೋರಾಟದ ನೆಲ, ಹೋರಾಟದ ತವರು. ಎಲ್ಲರೂ ಮನಸ್ಸು ಮಾಡಿದ್ರೆ ಏನು ಮಾಡಬಹುದೆಂಬುದನ್ನು ಈಗಾಗಲೇ ತೋರಿಸಿದ್ದೀರಿ. ಇಂತಹ ನೆಲದಲ್ಲಿ ವಿವಿಧ ಸೈದ್ಧಾಂತಿಕ ನೆಲೆಯ ಸಂಗತಿಗಳು ಸೇರಿ ಒಕ್ಕೂಟವನ್ನ ಬಲಪಡಿಸುತ್ತಿದ್ದಾರೆ. ಒಕ್ಕೂಟದ ಲೋಗೋ ಸಿದ್ಧವಾಗಿದೆ. ಸಾಮಾಜಿಕ ನ್ಯಾಯ ಮತ್ತು ಪ್ರಜಾಪ್ರಭುತ್ವ ಮೌಲ್ಯಗಳಲ್ಲಿ ನಂಬಿಕೆ ಇಟ್ಟಿರುವ, ಸಮಾನತೆಯಿಂದ ಉಸಿರಾಡುವ, ನಿರ್ಭೀತಿಯುಳ್ಳ ಎಲ್ಲರೂ ಈ ಒಕ್ಕೂಟದ ಭಾಗವಾಗ್ತಾರೆ. ಇದು ಸಂಘ ಸಂಸ್ಥೆಯಲ್ಲ, ಸಂಘಟನೆಗಳ ಜಾಲ ಎಂದು ಹೇಳಿದರು. ಇದಲ್ಲದೆ ದಲಿತ ಮತ್ತು ಎಡಪಂಥೀಯ ಸೈದ್ಧಾಂತಿಕ ದಾರಿಗಳ ಸಮಾನ ಮನಸ್ಕರು ಒಟ್ಟಾಗಿ ಕಟ್ಟಿರುವ ಸಂಬಂಧದ ಜಾಲವೇ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟವಾಗಿದೆ ಎಂದು ಅವರು ವಿವರಿಸಿದರು. ಮುಂದಿನ 2026ರ ಮಾರ್ಚ್ 8ರ ಮಹಿಳಾ ದಿನಾಚರಣೆವರೆಗೂ ಹಾಸನ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು. ಅದರ ಮೊದಲ ಹಂತವಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸಲಾಗುವುದು ಎಂದರು. ಸಭೆಯಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದ ಬೇಲೂರಿನ ಸಿ ಸೌಭಾಗ್ಯ, ಡಾ ಕವಿತಾ, ಶಿವಮೊಗ್ಗದ ಟಿಎಲ್ ರೇಖಾಂಬ, ಮಂಗಳೂರಿನ ವಾಣಿ ಪೆರಿಯೋಡಿ, ಮೈಸೂರಿನ ರತಿರಾವ್, ಹಸಿರು ಭೂಮಿ ಪ್ರತಿಷ್ಠಾನದ ಸಂಸ್ಥಾಪಕ ಆರ್ಪಿ ವೆಂಕಟೇಶ ಮೂರ್ತಿ, ಮಮತಾ ಶಿವು, ಭಾನುಮತಿ, ಮುನಿರಾ ಬೇಗಂ, ಶಾಡ್ರಾಕ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. HCI ನ್ಯೂಸ್ ಹಾಸನ್. ನನ್ನ ಹೆಸರು ಡಾಕ್ಟರ್ ಎಚ್ ಎಸ್ ಅನುಪಮಾ ಅಂತ, ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕಿಂದ ಬಂದಿರೋದು. ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದ ಸಂಗಾತಿ, ಮೊದಲಿಂದ ಅದರ ಜೊತೆಗಿದ್ದೀನಿ. ಇವತ್ತು ನಾವಿಲ್ಲೆಲ್ಲ ಹಾಸನದಲ್ಲಿ ಸೇರ್ಕೊಂಡಿರೋದು. ಹಾಸನದಲ್ಲಿ ನಾಳೆ ಶುರುವಾಗ್ತಾ ಇರುವಂತಹ ಅರಿವಿನ ಪಯಣ ಅನ್ನುವ ಒಂದು ಲಿಂಗ ಸೂಕ್ಷ್ಮತಾ ಕಾರ್ಯಾಗಾರದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅಂತ. ನಾನು ಮೊದಲು ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದ ಬಗ್ಗೆ ಕೆಲವು ಪರಿಚಯಾತ್ಮಕ ಮಾತುಗಳನ್ನು ಆಡಬೇಕಾಗುತ್ತೆ. ಈಗ ಸಾಧಾರಣ ಒಂದು 12-13 ವರ್ಷಗಳ ಕೆಳಗೆ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ವಿವಿಧ ಸೈದ್ಧಾಂತಿಕ ಹಿನ್ನೆಲೆಯ ಅಥವಾ ವಿವಿಧ ಔದ್ಯೋಗಿಕ ಹಿನ್ನೆಲೆಯ ವಿವಿಧ ಹಿನ್ನೆಲೆಯ ಮಹಿಳೆಯರಿಗೆ ಮತ್ತು ಜನಪರವಾಗಿ ಕೆಲಸ ಮಾಡುವಂತಹ ಸಾಮಾಜಿಕ ಕಾರ್ಯಕರ್ತರಿಗೆ ಒಂದು ವಿಚಾರ ತುಂಬ ಕೊರೆಯಲಿಕ್ಕೆ ಶುರುವಾಯಿತು. ಅದು ನಿರ್ಭಯ ಅತ್ಯಾಚಾರ ಪ್ರಕರಣದ ವೇಳೆಗೆ. ಇಷ್ಟು ಸ್ತ್ರೀ ಪರವಾಗಿರುವಂತಹ ಅಥವಾ ಸ್ತ್ರೀ ಪುರುಷರೆಲ್ಲ ಸಮಾನ ಅಂತ ಹೇಳುವ ಸಂವಿಧಾನ ಬಂದರೂ ಕೂಡ ಇಷ್ಟು ಅಸುರಕ್ಷಿತವಾಗಿದೆಯಲ್ಲ ಈ ಭಾರತ ದೇಶ. ಸೊ ನಾವೆಲ್ಲ ಹೆಣ್ಮಕ್ಳು ಬೇರೆ ಬೇರೆ ಉದ್ಯೋಗಗಳಲ್ಲಿ, ಬೇರೆ ಬೇರೆ ಸೈದ್ಧಾಂತಿಕ ಅಫಿಲಿಯೇಷನ್ಗಳಲ್ಲಿ, ಸಂಘಟನೆಗಳಲ್ಲಿ, ಸಂಸ್ಥೆಗಳಲ್ಲಿ ಹಂಚೋಗಿದ್ದೀವಿ. ಒಂದು ವಿಷಯಕ್ಕೆ ದೌರ್ಜನ್ಯ ಅಂತ ಆದಾಗಲೂ ನಾವೆಲ್ಲರೂ ಒಟ್ಟು ಸೇರುವಂತಹ ಒಂದು ಅಂಬ್ರೆಲಾ ಆರ್ಗನೈಸೇಷನನ್ನು ಮಾಡಬೇಕು ಅನ್ನುವ ಒಂದು ಯೋಚನೆ ಬಂದವಾಗ ಬೆಂಗಳೂರಿನ ದು ಸರಸ್ವತಿ, ಮಂಗಳೂರಿನ ಸಬಿಹಾ ಭೂಮಿಗೌಡ, ಗುಲಾಬಿ ಬಿಳಿಮಲೆ, ಮರ್ಲಿನ್ ಮಾರ್ಟಿಸ್, ಮೈಸೂರಿನ ರತಿರಾವ್, ಸುಮನಾ. ಪತ್ರಕರ್ತರ ಆರೋಗ್ಯ ಚಿಕಿತ್ಸೆಗಾಗಿ ತಾಲೂಕು ಪತ್ರಕರ್ತರ ಸಂಘದ ಕ್ಷೇಮಾಭಿವೃದ್ಧಿಗೆ 20 ಲಕ್ಷಕ್ಕೂ ಹೆಚ್ಚು ಹಣವನ್ನು ಕ್ರೋಢೀಕರಿಸಿಕೊಡುವುದಾಗಿ ಶಾಸಕ ಸುರೇಶ್ ಹೇಳಿದರು. ಬೇಲೂರು ಪಟ್ಟಣದ ಬಸ್ ನಿಲ್ದಾಣ ಮುಂಭಾಗ ಇರುವ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆದ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಮಾಧ್ಯಮ ದಿನಾಚರಣೆ ಅಂಗವಾಗಿ ಪತ್ರಿಕಾ ಮಿತ್ರರಿಗೆ ಅಭಿನಂದನೆ ಸಲ್ಲಿಸಿ ಮಾತನಾಡಿದ ಅವರು, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಎಚ್ಬಿ ಮದನಗೌಡರು ಪತ್ರಕರ್ತರ ಆರೋಗ್ಯ ಮತ್ತು ಚಿಕಿತ್ಸೆಗೆ ಶಾಸಕರು ಸ್ಪಂದಿಸಿ ಆರೋಗ್ಯ ನಿಧಿಗೆ ಸಹಾಯಧನ ನೀಡಬೇಕೆಂದು ಮನವಿ ಮಾಡಿದ್ದು, ಹಗಲಿರುಳು ತಾಲೂಕಿನ ಅಭಿವೃದ್ಧಿಗೆ ಶ್ರಮಿಸುವ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ನಿಧಿಗೆ 20 ಲಕ್ಷಕ್ಕೂ ಹೆಚ್ಚು ಹಣವನ್ನು ತಮ್ಮ ಹಾಗೂ ಇತರೆ ಮೂಲಗಳಿಂದ ಸಂಗ್ರಹಿಸಿಕೊಡುವುದಾಗಿ ಹೇಳಿದರು. ನಿವೇಶನ ರಹಿತ ಪತ್ರಕರ್ತರಿಗೆ ಆಶ್ರಯ ಯೋಜನೆ ಅಡಿ ನಿವೇಶನ ನೀಡಲು ತಾವು ಈಗಲೂ ಬದ್ಧರಾಗಿದ್ದೇವೆ. ಆದರೆ ಕೆಲ ಪ್ರಭಾವಿ ರಾಜಕಾರಣಿಗಳು ತಮ್ಮ ಸ್ವಾರ್ಥದಿಂದ ನಿವೇಶನ ನೀಡಲು ಅಡ್ಡಗಾಲು ಹಾಕಿದ್ದಾರೆ. ನಿವೇಶನ ಹಂಚಿಕೆ ವಿಚಾರದಲ್ಲಿ ಸೇಡಿನ ರಾಜಕೀಯ ಮಾಡಬಾರದು. ಇಂತಹ ಭೂ ಮಾಫಿಯಾ ಮಾಡುವವರಿಗೆ ತಾವು ಅವಕಾಶ ನೀಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು.
ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಎಚ್ಬಿ ಮದನಗೌಡ ಮಾತನಾಡಿ, ಆಧುನಿಕ ಆಹಾರ ಪದ್ಧತಿ ಹಾಗೂ ಮಾನಸಿಕ ಒತ್ತಡದಿಂದ ಪತ್ರಕರ್ತರಲ್ಲಿ ಕಾಯಿಲೆಗಳು ಹೆಚ್ಚಾಗುತ್ತಿದೆ. ಪತ್ರಕರ್ತರ ಆರೋಗ್ಯ ಚಿಕಿತ್ಸೆಗಾಗಿ ನೆರವಾಗಲು ಕ್ಷೇಮಾಭಿವೃದ್ಧಿ ನಿಧಿಗೆ ಶಾಸಕರು 20 ಲಕ್ಷಕ್ಕೂ ಹೆಚ್ಚು ಹಣವನ್ನು ನೀಡಲು ಮುಂದಾಗಬೇಕು. ಈಗಾಗಲೇ ಮಾಜಿ ಶಾಸಕರಾದ ಕೆಎಸ್ ಲಿಂಗೇಶ್ ಅವರು 2 ಲಕ್ಷವನ್ನು ಕ್ಷೇಮಾಭಿವೃದ್ಧಿಗೆ ನೀಡಿದ್ದಾರೆ. ಅಂತೆಯೇ ಶಾಸಕರು ಇಲ್ಲಿನ ಜನಪ್ರತಿನಿಧಿಗಳು ತಮ್ಮ ಸಹಕಾರವನ್ನು ನೀಡಬೇಕು. ತಾಲೂಕು ಪತ್ರಕರ್ತರ ಸಂಘ ತನ್ನದೇ ಆದ ಛಾಪನ್ನು ರಾಜ್ಯದಲ್ಲಿ ಮೂಡಿಸಿದ್ದು, ಮುಂದಿನ ದಿನಗಳಲ್ಲಿ ಸದೃಢ ಸಂಘ ಕಟ್ಟಲು ಪ್ರತಿಯೊಬ್ಬ ಪತ್ರಕರ್ತರು ಕ್ರಿಯಾಶೀಲತೆಯಿಂದ ಕೆಲಸ ಮಾಡಬೇಕು ಎಂದರು. ಎಚ್ಕೆಸಿಸಿ ಬ್ಯಾಂಕ್ ನಿರ್ದೇಶಕ ಎಂಎ ನಾಗರಾಜ್ ಮಾತನಾಡಿ, ಬೇಲೂರು ತಾಲೂಕು ಪತ್ರಕರ್ತರ ಸಂಘವು ಉತ್ತಮ ಸುದ್ದಿಗಳನ್ನು ಬಿತ್ತರಿಸುವ ಮೂಲಕ ಜನಮನ್ನಣೆ ಗಳಿಸಿದೆ. ಪತ್ರಕರ್ತರ ಆರೋಗ್ಯ ನಿಧಿಗೆ ತಾವು 1 ಲಕ್ಷವನ್ನು ನೀಡುವುದಾಗಿ ಹೇಳಿದರು. ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಪತ್ರಿಕಾ ರಂಗದ ಗಂಧಗಾಳಿ ಇಲ್ಲದವರು ಶರವೇಗದಲ್ಲಿ ಓಡುತ್ತಿದ್ದಾರೆ. ಇದರಿಂದ ನೈಜ ಪತ್ರಕರ್ತರಿಗೆ ನಿಜಕ್ಕೂ ಕಷ್ಟವಾಗುವ ಹಿನ್ನೆಲೆ ರಾಜ್ಯ ಪತ್ರಕರ್ತರ ಸಂಘ ಈ ಬಗ್ಗೆ ಕಠಿಣ ನಿಯಮಗಳನ್ನು ತೆಗೆದುಕೊಳ್ಳಬೇಕು. ಬೇಲೂರು ಪತ್ರಕರ್ತರ ಸಂಘಕ್ಕೆ ನಾನು ಶಾಸಕರಾದ ಅವಧಿಯಲ್ಲಿ ಕ್ಷೇಮಾಭಿವೃದ್ಧಿಗೆ 5 ಲಕ್ಷ ಹಣವನ್ನು ನೀಡುವುದಾಗಿ ಘೋಷಣೆ ಮಾಡಿದ್ದು, ಈಗಾಗಲೇ 2 ಲಕ್ಷವನ್ನು ನೀಡಲಾಗಿದೆ. ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಹಣ ನೀಡುವುದಾಗಿ ತಿಳಿಸಿದರು. HCN ನ್ಯೂಸ್, ಬೇಲೂರು. ಮೂರು ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ದಾರೆ. ಇದನ್ನು ತಿರ್ತಕ್ಕಂಥ ನ್ಯಾಯಗಳು ಯಾವುದು ಅಂದರೆ ಅದು ಮಾಧ್ಯಮ ಒಂದು ವರ್ಗ. ಅಂದರೆ ಅದಕ್ಕೆ ಮಹತ್ವವಾದ ಯಾವ ಕಾರ್ಯಾಂಗದಲ್ಲಿ ಏನು ಮಾಡ್ತಾರೆ ಅದನ್ನು ಜನಸಾಮಾನ್ಯ ಮುಗಿಸ್ತಕ್ಕಂಥ ಕೆಲಸವನ್ನು ನಮ್ಮ ಪತ್ರಿಕಾ ರಂಗ ಮಾಡುತ್ತೆ. ಕಾರ್ಯಾಂಗ ಏನು ಮಾಡುತ್ತೆ, ಕಾರ್ಯಾಂಗದಲ್ಲಿ ಏನು ಅಡೆತಡೆಗಳಿದೆ ಅದನ್ನು ಪತ್ರಿಕಾ ರಂಗ ಮಾಡುತ್ತೆ. ನ್ಯಾಯಾಂಗದಲ್ಲಿ ಸರಿಯಾದ ಶಿಕ್ಷೆ ಆಗಿದೆಯೋ ಶಿಕ್ಷೆ ಆಗಿಲ್ಲ ಅಂತಕ್ಕಂಥದ್ದನ್ನ ನಮ್ಮ ಪತ್ರಿಕಾ ರಂಗ ಮಾಡುತ್ತೆ. ಅಂದರೆ ಈ ಮೂರನ್ನು ಅಂತ ಒಂದು ಉತ್ತಮವಾದಂಥ ಕಾರ್ಯದಲ್ಲಿ ತಮ್ಮನ್ನು ತಾವೇ ಅರ್ಪಣೆ ಮಾಡಿಕೊಂಡು ದುಡಿತಕ್ಕಂಥ ನನ್ನ ಊರಿನ ಅಂದರೆ ಬೇಲೂರು ತಾಲೂಕಿನ ಎಲ್ಲ ಪತ್ರಿಕಾ ಮಿತ್ರರೇ, ವಿತರಕರೇ ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ವರದಿ ಮಾಡಿದರೆ ಪತ್ರಿಕೆ ನಿರ್ದೇಶಕರೇ, ನಾವು ದರ್ಶನ್ ಕೇಸನ್ನೇ ತೆಗೆದುಕೊಳ್ಳೋಣ. ಸೆಲೆಬ್ರಿಟಿ ಎಂತೆಂಥ ಕೇಸ್ಗಳು ಏನೇನೋ ಮುಚ್ಕೊಂಡು ಹೋಗಿದ್ದಾಗ ಅದೇನಾಗ್ತದೆ ಗೊತ್ತಿಲ್ಲ. ಆದರೆ ನಾವು ಪೊಲೀಸ್ ವ್ಯವಸ್ಥೆ ಬಗ್ಗೆ ನಾವು ಅದು ಅನುಮಾನ ವ್ಯಕ್ತಪಡಿಸೋದು ಒಳ್ಳೊಳ್ಳೆ ಅಧಿಕಾರಿಗಳು ಸಹ ಇದ್ದಾರೆ. ಇವತ್ತೇನಾದರೂ ಸಹ ಆ ಒಂದು ವಿಚಾರ ಸೆಲೆಬ್ರಿಟಿ ಆಯ್ತು ಸಹ ಮುನ್ನೆಲೆಗೆ ಬಂದಿದೆ ಅಂತಂದ್ರೆ ಅದು ಪತ್ರಿಕರೇ ಕಾರಣ. ಅದರಲ್ಲಿ ವಿಶೇಷವಾಗಿ ನಮ್ಮ ಟಿವಿ ಮಾಧ್ಯಮದಲ್ಲೂ ಸಹ ಅಂದರೆ ತಿಂಗಳಿಗೆ 15,000 ರೂಪಾಯಿ ಕೊಡ್ತಾರೆ ಸರ್ಕಾರ. ಅದು 3,000 ರೂಪಾಯಿ ಬಿದ್ದನ್ನು 15,000 ರೂಪಾಯಿ ಬಂದು ಸಿದ್ದರಾಮಯ್ಯ ಇವತ್ತು ತಿಂಗಳಿಗೆ 15,000 ರೂಪಾಯಿ ಮಾಸಾಸ ನಮ್ಮ ಅನೇಕ ಪತ್ರಕರ್ತರಿಗೆ ಸಿಗ್ತಾರೆ. ಅನೇಕ ಪತ್ರಕರ್ತರು 15,000 ರೂಪಾಯಿ ಬಹಳ ದೊಡ್ಡ ದುಡ್ಡಲ್ಲ ಅಂತ ನಾವು ಅಂದ್ಕೊಳ್ತೀವಿ. ನಿವೃತ್ತಿಯಾದಂತಹ ಪತ್ರಕರ್ತರಿಗೆ ಎಷ್ಟು ಅನುಕೂಲ ಆಗುತ್ತೆ ಅವರೇ ಹೇಳ್ತಾರೆ. ನಾವು ಮಾತ್ರೆಗಳಿಗೆ, ನಾವು ತೆಗೆದುಕೊಂಡ ಔಷಧಿಗಳಿಗೆ ಉಪಯೋಗಿಸುವಂತ ಹಾಗಾಗಿ ಕೊಡುವಂತಹ ಒಂದು ರೀತಿಯಾದ ವ್ಯವಸ್ಥೆಗಳಲ್ಲಿ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಮನೆಯ ಮೊದಲ ಶಾಲೆ ಎನ್ನುವುದು ಹೋಗಿ ಮೊಬೈಲ್ ಮೊದಲ ಶಾಲೆಯಾದಂತಾಗಿದೆ ಎಂದು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಕೆವಿ ಪ್ರಭಾಕರ್ ಹೇಳಿದರು. ಪ್ರೆಸ್ ಕ್ಲಬ್ ಮತ್ತು ಬಾಲಭವನ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಮಕ್ಕಳ ಜಾತ್ರೆ ಸಾಂಸ್ಕೃತಿಕ ಹಬ್ಬಕ್ಕೆ ಚಾಲನೆ ನೀಡಿ ಮಾತನಾಡಿದರು. ನಗರಗಳಲ್ಲಿರುವ ಮಕ್ಕಳು ಮಣ್ಣಿನಿಂದ ಬೇರ್ಪಟ್ಟು ನೆಲದ ಆಟ ಪಾಠಗಳಿಂದ ದೂರವಾಗಿದ್ದಾರೆ. ವೃದ್ಧಾಶ್ರಮಗಳು ಹೆಚ್ಚಾಗುತ್ತಾ ಅಜ್ಜ ಅಜ್ಜಿ ಕಥೆಗಳಿಂದ ಮಕ್ಕಳು ವಂಚಿತರಾಗುತ್ತಿದ್ದಾರೆ. ಜೊತೆಗೆ ತಮ್ಮ ಆಟದ ಸಾಮಾನುಗಳನ್ನು ತಾವೇ ಸೃಷ್ಟಿಸಿಕೊಳ್ಳುವ ಕ್ರಿಯಾಶೀಲತೆಯೂ ಕಾಣೆಯಾಗಿದೆ. ಪ್ಲಾಸ್ಟಿಕ್ ಆಟದ ಸಾಮಾನುಗಳು, ಬ್ಯಾಟರಿ ಚಾಲಿತ ಆಟದ ಸಾಮಾನುಗಳ ಸಹವಾಸದಲ್ಲಿ ಮಕ್ಕಳ ಮನೋಲೋಕ ಹಿಗ್ಗುವ ಬದಲಿಗೆ ಕುಗ್ಗುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಮಕ್ಕಳ ತಲೆಯೊಳಗೆ ರಾಗಿ ರೊಟ್ಟಿ ಬದಲಿಗೆ ಬರ್ಗರ್, ಜೋಳದ ರೊಟ್ಟಿ ಬದಲಿಗೆ ಪಿಜ್ಜಾ, ಮುದ್ದೆ ಬದಲಿಗೆ ಪಾಸ್ತಾ, ಡೋನಟ್ ತುಂಬಿದ್ದು ಕೆಟ್ಟ ಸಾಂಸ್ಕೃತಿಕ ರಾಜಕಾರಣ. ಇದನ್ನು ಬಹಳ ಆಳವಾಗಿ ಮತ್ತು ಗಂಭೀರವಾಗಿ ಯೋಚಿಸುವ ಅಗತ್ಯವಿದೆ. ಇದನ್ನು ಜವಾಹರ್ಲಾಲ್ ನೆಹರು ಅವರು ಮನಗಂಡಿದ್ದರು. ಮಕ್ಕಳ ದೃಷ್ಟಿಕೋನದಲ್ಲಿ ದೇಶದ ಅಭಿವೃದ್ಧಿ ಮತ್ತು ಪ್ರಗತಿಯ ನೀಲನಕ್ಷೆ ನೆಹರು ಅವರು ಸಿದ್ಧಪಡಿಸಿದ್ರು. ಈ ನೀಲನಕ್ಷೆಯ ಭಾಗವೇ ಜವಾಹರ್ ಬಾಲಭವನ.
ಕುಟುಂಬ, ಸಮಾಜ, ಸ್ನೇಹಿತರಿಂದ ಬೇರ್ಪಡಿಸುವ ವಿಡಿಯೋ ಗೇಮ್ಗಳು ಹಿಂಸಾತ್ಮಕ ಮನೋಭಾವ, ಕೋಪ, ಅಸಹನೆ, ಆಕ್ರಮಣಶೀಲತೆಯನ್ನ ತರುತ್ತವೆ. ಇಂತಹ ಮನಸ್ಥಿತಿಯ ಮಕ್ಕಳು ಭವಿಷ್ಯದಲ್ಲಿ ಹೇಗೆ ರೂಪುಗೊಳ್ಳಲು ಸಾಧ್ಯ? ನೆಹರು ಅವರು ಮಕ್ಕಳ ತೋಟದಲ್ಲಿರುವ ಮೊಗ್ಗುಗಳಂತೆ ಈ ಮೊಗ್ಗುಗಳನ್ನು ಎಚ್ಚರಿಕೆಯಿಂದ, ಪ್ರೀತಿಯಿಂದ ಪೋಷಿಸಬೇಕು. ಆಗಷ್ಟೇ ಜವಾಬ್ದಾರಿಯುತ ನಾಗರಿಕರು ರೂಪುಗೊಳ್ಳುತ್ತಾರೆ ಎನ್ನುವ ಸ್ಪಷ್ಟವಾದ ವೈಜ್ಞಾನಿಕ ತಿಳುವಳಿಕೆ ಮತ್ತು ದೂರದೃಷ್ಟಿ ಹೊಂದಿದ್ರು. ಈ ದೂರದೃಷ್ಟಿಯಿಂದ ಬಾಲಭವನ ಕಾರ್ಯಕ್ರಮಗಳನ್ನು ರೂಪಿಸುತ್ತಿದೆ. ಬಿಆರ್ ನಾಯ್ಡು ಅವರು ಬಾಲಭವನದ ಅಧ್ಯಕ್ಷರಾಗುವುದಕ್ಕೂ ಮೊದಲು ನನಗೂ ಬಾಲಭವನದ ಸಾಧ್ಯತೆಗಳು ಮತ್ತು ಅವಕಾಶಗಳ ಬಗ್ಗೆ ಹೆಚ್ಚು ತಿಳಿದಿರಲಿಲ್ಲ. ಈಗ ಬಾಲಭವನದ ಜೊತೆಗೆ ಪ್ರೆಸ್ ಕ್ಲಬ್ ಕೂಡ ಕೈಜೋಡಿಸಿ ಪತ್ರಕರ್ತರ ಮಕ್ಕಳಿಗೆ ಅವರೊಳಗಿನ ಕ್ರಿಯಾಶೀಲತೆ ಅರಳಲು, ಮನೋಲೋಕ ವಿಸ್ತಾರಗೊಳ್ಳಲು ಮುಂದಾಗಿರುವುದು ಆರೋಗ್ಯಕಾರಿ ಬೆಳವಣಿಗೆ ಎಂದು ಶ್ಲಾಘಿಸಿದರು. ನಟರು, ಕಲಾವಿದರು ಆದ ಅರುಣ್ ಸಾಗರ್ ಮತ್ತು ಮೀರಾ ದಂಪತಿ, ಬಾಲಭವನ ಅಧ್ಯಕ್ಷರಾದ ಬಿಆರ್ ನಾಯ್ಡು, ಕಾರ್ಯದರ್ಶಿ ನಿಶ್ಚಲ್, ಪತ್ರಕರ್ತರಾದ ಚಿದಾನಂದ್ ಪಟೇಲ್, ಅಲೀಂ, ಮೋಹನ್, ಶಿವಣ್ಣ, ಶರಣು ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್, ಬೆಂಗಳೂರು. ಅರುಣ್ ಸಾಗರ್ ಅವರು ಆಗಲೇ ಮಾತಾಡ್ತಾ ಹೇಳ್ತಿದ್ರು, ಮಕ್ಕಳು ಹೊರಗಡೆ ಬರಬೇಕು ಅಂತ. ನಾನು ಆಗಲೇ ಮನೆಯಿಂದ ಹೊರಗಡೆ ಬರಬೇಕಾದ್ರೆ ನಮ್ಮ ಮನೆ ಮುಂದೆ ಒಂದು ಲಾರಿ ಕೆಮ್ಮಣ್ಣಿನ ರಾಶಿ ಹಾಕಿದ್ರು. ಅದ್ರ ಮೇಲೆ ಕೂತ್ಕೊಂಡು ಒಬ್ಬ ಹುಡುಗ ಆಟ ಆಡ್ತಾ ಇದ್ದ ಮಣ್ಣಲ್ಲಿ. ಅದೇ ಮಣ್ಣಲ್ಲಿ ನಮ್ಮ ಮಕ್ಕಳೇನಾದರೂ ಆಟ ಆಡಿದಿದ್ರೆ 2 ಬಿಟ್ಟು ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ರು. ಮಣ್ಣಲ್ಲಿ ಏನು ಕೆಲಸ ನಿನಗೆ ಅಂತ. ಯಾಕೆ ಅಂತಂದ್ರೆ ಮಕ್ಕಳ ಮನೋಲೋಕ ಕುರುಡಾಗ್ತಾ ಇದೆ. ಕುರುಡು ಮಾಡ್ತಾ ಇರೋದು ಕೂಡ ನಾವೇ, ತಂದೆ ತಾಯಿಗಳು. ಯಾಕೆ ಅಂತಂದ್ರೆ ಅವರ ತಲೆಯಲ್ಲಿ ಏನು ತುಂಬಬೇಕು ಅದನ್ನು ತುಂಬ್ತಾ ಇಲ್ಲ. ಅವ್ರ ತಲೆಯಲ್ಲಿ ಏನು ತುಂಬಬಾರದು ಅದನ್ನೆಲ್ಲ ಕೂಡ ನಾವು ತುಂಬ್ತಾ ಇದ್ದೇವೆ. ಜವಾಹರ್ಲಾಲ್ ನೆಹರು ಅವರು ಒಂದು ಮಾತು ಹೇಳಿದರು, ಮಕ್ಕಳು ತೋಟದಲ್ಲಿರುವ. ಹಾಸನ ನಗರದ ಮನೆಯೊಂದರೊಳಗೆ ಅಪರೂಪದ ಗೋಲ್ಡನ್ ಬಣ್ಣದ ರೆಸಲ್ ವೈಪರ್ ವಿಷಕಾರಿ ಹಾವು ಕಂಡುಬಂದಿದ್ದು, ಹಾವುಗಳನ್ನು ಉಳಿಸುವ ಕಾರ್ಯದಲ್ಲಿ ನಿರಂತರವಾಗಿ ತೊಡಗಿರುವ ಶೇಷಪ್ಪ ಅವರು ಅದನ್ನು ಸುರಕ್ಷಿತವಾಗಿ ಹಿಡಿದು ಕಾಡಿಗೆ ಬಿಡುವ ಮೂಲಕ ಪ್ರಾಣ ರಕ್ಷಣೆ ಮಾಡಿದ್ದಾರೆ. ಹಾವುಗಳ ರಕ್ಷಣೆ ಹಾಗೂ ಪತಂಜಲಿ ಯೋಗ ಸಮಿತಿಯಲ್ಲಿ ಯೋಗ ತರಬೇತುದಾರರಾಗಿ ಸಮಾಜ ಸೇವೆ ಮಾಡುತ್ತಿರುವ ಶೇಷಪ್ಪ ಅವರು ಮಾಧ್ಯಮದೊಂದಿಗೆ ಮಾತನಾಡಿ, ನಾನು ಕಳೆದ 20 ವರ್ಷಗಳಿಂದ ಹಾವುಗಳನ್ನು ರಕ್ಷಿಸುವ ಕೆಲಸ ಮಾಡುತ್ತಿದ್ದೇನೆ. ಕಳೆದ ರಾತ್ರಿ ನಮ್ಮ ಸ್ನೇಹಿತ ಭಾನುಪ್ರಕಾಶ್ ಅವರ ಮನೆಯಲ್ಲಿ ಚಿಕ್ಕ ಮರಿ ಹಾವು ಕಂಡುಬಂದಿತ್ತು. ಅದೇ ರೆಸಲ್ ವೈಪರ್ ಎಂಬ ಅಪರೂಪದ ಹಾವು. ಸಾಮಾನ್ಯವಾಗಿ ಈ ಹಾವುಗಳು ಕಂದು ಅಥವಾ ಬೂದು ಬಣ್ಣದಲ್ಲಿ ಕಂಡುಬರುತ್ತದೆ. ಆದರೆ ಈ ಬಾರಿ ಗೋಲ್ಡನ್ ಬಣ್ಣದಲ್ಲಿ ಕಾಣಿಸಿಕೊಂಡಿರುವುದು ಅಪರೂಪದ ಸಂಗತಿ. ಇದು ಸುಮಾರು 4 ರಿಂದ 5 ತಿಂಗಳ ಮರಿ ಹಾವಾಗಿದ್ದು, ರೆಸಲ್ ವೈಪರ್ ಜಗತ್ತಿನ ಅತ್ಯಂತ ವಿಷಕಾರಿ ಹಾವುಗಳಲ್ಲಿ ಒಂದು. ಇದು ಕಚ್ಚಿದ್ರೆ ಜೀವಕ್ಕೆ ಅಪಾಯವಾಗಿರುತ್ತದೆ. ಆದರೆ ಶೇಷಪ್ಪ ಅವರು ಯಾವುದೇ ರೀತಿ ಅಪಾಯವಾಗದಂತೆ ಅದನ್ನು ಹಿಡಿದು ಕಾಡಿಗೆ ಬಿಡುವ ಮೂಲಕ ಪರಿಸರ ಸಂರಕ್ಷಣೆ ಹಾಗೂ ಜೀವ ಜಗತ್ತನ್ನು ಕಾಪಾಡುವ ನಿಟ್ಟಿನಲ್ಲಿ ಈ ಕಾರ್ಯದಲ್ಲಿ ತೊಡಗಿದ್ದಾರೆ. ಇಂತಹ ಹಾವುಗಳನ್ನು ಹೊಡೆಯಬೇಡಿ. ಅವುಗಳು ನಮ್ಮ ಪರಿಸರ ವ್ಯವಸ್ಥೆಯ ಒಂದು ಭಾಗ. ಅವು ತೊಂದರೆ ಮಾಡೋದಿಲ್ಲ. ಕೇವಲ ಜನರು ಅದನ್ನು ತುಳಿದಾಗ ಅಥವಾ ನೋವುಂಟು ಮಾಡಿದಾಗ ಮಾತ್ರ ಕಚ್ಚುತ್ತವೆ. ಹೀಗಾಗಿ ಎಲ್ಲರೂ ಜಾಗರೂಕರಾಗಿರಬೇಕೆಂದು ಮನವಿ ಮಾಡಿದ್ರು. ಈ ವರ್ಷ ಮಳೆ ಹೆಚ್ಚಾಗಿರೋದ್ರಿಂದ ಹಾವುಗಳು ಆಹಾರ ಹುಡುಕುತ್ತಾ ಮನೆಗಳು, ಖಾಲಿ ಶೆಡ್ಗಳು, ಚಪ್ಪಲಿ ಸ್ಟ್ಯಾಂಡ್ ಅಥವಾ ಶೂ ಒಳಗೆ ಬರುತ್ತವೆ. ಇಂತಹ ಸಂದರ್ಭದಲ್ಲಿ ಜನರು ಆತಂಕ ಪಡದೆ ತಕ್ಷಣ ಹಾವು ರಕ್ಷಣಾ ತಂಡವನ್ನು ಸಂಪರ್ಕಿಸಬೇಕು. ಯಾವುದೇ ಕಾರಣಕ್ಕೂ ಹಾವುಗಳನ್ನು ಕೊಲ್ಲಬೇಡಿ. ಪ್ರಕೃತಿಯಲ್ಲಿರುವ ಪ್ರತಿಯೊಂದು ಜೀವಿಯೂ ಉಪಯುಕ್ತ ಎಂದು ಹೇಳಿದ್ರು. ಕೆಲವು ವರ್ಷಗಳ ಹಿಂದೆ ಸಹ ಬಿಳಿ ಬಣ್ಣದ ಹಾವೊಂದು ರಕ್ಷಿಸಿ ಕಾಡಿಗೆ ಬಿಟ್ಟ ಘಟನೆ ಕೂಡ ನಡೆದಿದೆ. ನಗರದಲ್ಲಿ ಅಪರೂಪದ ಹಾವುಗಳು ಪತ್ತೆಯಾಗುತ್ತಿರುವುದು ಪರಿಸರ ವೈವಿಧ್ಯದ ಪ್ರಾಮುಖ್ಯತೆಯನ್ನು ತೋರಿಸುತ್ತದೆ. ಶೇಷಪ್ಪ ಅವರ ನಿಸ್ವಾರ್ಥ ಸೇವೆಗಾಗಿ ಅನೇಕರು ಕೃತಜ್ಞತೆ ವ್ಯಕ್ತಪಡಿಸಿದ್ದಾರೆ. ಹಾವುಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಹಾಗೂ ಅವುಗಳನ್ನು ರಕ್ಷಿಸುವ ಮನೋಭಾವ ಬೆಳೆಸಲು ಅವರು ಮುಂದುವರೆದು ಕೆಲಸ ಮಾಡುವ ಭರವಸೆ ನೀಡಿದ್ದಾರೆ. HCN ನ್ಯೂಸ್, ಹಾಸನ್. ನನ್ನ ಹೆಸರು ಶೇಷಪ್ಪ ಅಂತೇಳಿ. ನಾನು ಕಳೆದ 20 ವರ್ಷಗಳಿಂದ ಹಾವುಗಳನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತೀನಿ. ಸೋಷಿಯಲ್ ವರ್ಕರ್ ಮತ್ತು ಯೋಗ ಇನ್ಸ್ಟ್ರಕ್ಟರ್. ನಿನ್ನೆ ರಾತ್ರಿ 11 ಗಂಟೆಯಲ್ಲಿ ನಮ್ಮ ಸ್ನೇಹಿತರು ಭಾನುಪ್ರಕಾಶ್ ಅವರ ಮನೆಯಲ್ಲಿ ಒಂದು ರಸಲ್ ವೈಪರ್ ರೆಸ್ಕ್ಯೂ ಮಾಡ್ಕೊಂಡು ಬಂದೆ. ಅದರ ವಿಶೇಷತೆ ಅಂದರೆ ಅದು ಕಲರಲ್ಲಿ ಗೋಲ್ಡನ್ ಕಲರ್ ಇದೆ. ತುಂಬ ಡೆಡ್ಲಿ ಪಾಯ್ಸನ್ ಅದು. ಇನ್ನು 4-5 ತಿಂಗಳು ಮರಿ ಅದು. ಆ ಹಾವು ವಿಶೇಷ ಸರೀಸೃಪಗಳಲ್ಲಿ. ಈ ಥರದ ಹಾವು ತುಂಬ ಕಡಿಮೆ ಪ್ರಕರಣದಲ್ಲಿ ಸಿಗೋದು. ಇದೇ ರೀತಿ ಒಂದು 4-5 ವರ್ಷದ ಹಿಂದೆ ಒಂದು ವೈಟ್ ರೆಸಲ್ ವೈಪರ್ ಸಿಕ್ಕಿತ್ತು. ಅದನ್ನು ಸಹ ರಕ್ಷಣೆ ಮಾಡಿ ಕಾಡಿಗೆ ಬಿಟ್ಟಿದ್ದೆ. ಈಗ ನಮ್ಮ ಮಾಧ್ಯಮ ಮಿತ್ರರು ಶ್ರೀನಿವಾಸ್ ಅವರು ಬಂದಿದ್ದಾರೆ. ಅದರ ಒಂದು ಪರಿಚಯ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಈ ವರ್ಷದ ಅನಂತ ಚತುರ್ದಶಿ ವ್ರತವನ್ನು ಸಪ್ತಗಿರಿ ಪ್ರಿಂಟರ್ಸ್ನ ಬಾಲಾಜಿ ಅವರ ಮನೆಯಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು.
ಭಾದ್ರಪದ ಶುಕ್ಲ ಪಕ್ಷ ಚತುರ್ದಶಿಯಂದು ಅನಂತ ಚತುರ್ದಶಿ ವ್ರತವನ್ನ ಆಚರಿಸಲಾಗುತ್ತದೆ. ಇದರ ಅವಧಿ 14 ವರ್ಷಗಳು. ನಂತರ ವ್ರತದ ಉದ್ಯಾಪನೆ ಮಾಡಲಾಗುತ್ತದೆ. ಈ ವ್ರತವನ್ನ ಯಾರಾದರೂ ಮಾಡಲು ಸೂಚಿಸಿದ್ರೆ ಅಥವಾ ಅನಂತ ವ್ರತದ ದಾರ ದೊರೆತರೆ ಮಾಡ್ತಾರೆ. ಅನಂತ ಚತುರ್ದಶಿಯಲ್ಲಿ ಬರುವ ಅನಂತದ ಅರ್ಥವೆಂದರೆ ಅನಾದಿ ಅನಂತ ರೂಪದಲ್ಲಿರುವ ಎಂದೂ ಕಡಿಮೆಯಾಗದ ಚೈತನ್ಯ ರೂಪದಲ್ಲಿರುವ ಶಕ್ತಿ. ತಮ್ಮ ಲೌಕಿಕ ಇಚ್ಛೆ ಆಕಾಂಕ್ಷೆಗಳನ್ನು ಪೂರೈಸುವ ಉದ್ದೇಶದಿಂದ ಅನಂತ ಚತುರ್ದಶಿ ವ್ರತವನ್ನು ಆಚರಿಸಲಾಗುತ್ತದೆ. ಮುಖ್ಯವಾಗಿ ಕಳೆದುಹೋದ ಸಮೃದ್ಧಿಯನ್ನು ಮರಳಿ ಪಡೆಯಲು ಈ ವ್ರತವನ್ನು ಆಚರಿಸಲಾಗುತ್ತದೆ. ಅನಂತ ಚತುರ್ದಶಿಯ ದಿನ ಬ್ರಹ್ಮಾಂಡದಲ್ಲಿ ಶ್ರೀ ವಿಷ್ಣುವಿನ ಲಹರಿಗಳು ಸಕ್ರಿಯವಾಗಿರುತ್ತವೆ. ಈ ದಿನ ಸಾಮಾನ್ಯ ಜನರಿಗೂ ಕೂಡ ಈ ಲಹರಿಗಳನ್ನು ಆಕರ್ಷಿಸಲು ಮತ್ತು ಗ್ರಹಿಸಲು ಸುಲಭವಾಗುತ್ತದೆ. ಅನಂತ ಪೂಜೆ ಮಾಡೋದೆಂದರೆ ಶ್ರೀ ವಿಷ್ಣುವಿನ ಕ್ರಿಯಾಶಕ್ತಿಯನ್ನು ಗ್ರಹಿಸಿಕೊಳ್ಳುವುದೆಂಬ ಅರ್ಥವಿದೆ. ಈ ಸಂದರ್ಭದಲ್ಲಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದ ಬಾಲಾಜಿರವರು ಮಾತನಾಡಿ, ತಾವು ಸುಮಾರು 43 ವರ್ಷಗಳಿಂದ ಅನಂತ ಪದ್ಮನಾಭ ವ್ರತ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಿದ್ದೇವೆ. ಈ ಹಿಂದೆ ನಮ್ಮ ತಂದೆ ಹಾಗೂ ತಾತನವರು ಈ ಕಾರ್ಯಕ್ರಮವನ್ನು ನಡೆಸುತ್ತಿದ್ರು. ಸುಮಾರು 14 ವರ್ಷದ ನಂತರ ಉದ್ಯಾಪನ ಮಾಡಿ ಕಾರ್ಯಕ್ರಮವನ್ನು ನಿಲ್ಲಿಸಬಹುದು. ಆದರೆ ನಾವು 14 ವರ್ಷ ಮುಗಿದಿಲ್ಲ ಎಂಬ ಮನೋಭಾವನೆಯಲ್ಲಿ ಪೂಜೆಯನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದೇವೆ. ಈ ಸಮಯದಲ್ಲಿ ನಮ್ಮ ಬಂಧು ಬಳಗ ಮಿತ್ರರನ್ನ ಕರೆದಿದ್ದೇವೆ. ಎಲ್ಲರಿಗೂ ಭಗವಂತ ಒಳಿತನ್ನ ಮಾಡಲಿ ಎಂದು ಪೂಜಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು. ನಂತರ ಭಕ್ತರಾದ ಸರೋಜಾ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ವಿಜೃಂಭಣೆಯಿಂದ ಬಾಲಾಜಿ ಮತ್ತು ರಮ್ಯಾ ಬಾಲಾಜಿರವರು ಭಕ್ತಿಪೂರ್ವಕವಾಗಿ ಅನಂತ ಪದ್ಮನಾಭ ವ್ರತವನ್ನ ಮಾಡಿಕೊಂಡು ಬಂದಿದ್ದಾರೆ. ಅನಂತ ಪದ್ಮನಾಭ ಎಂದರೆ ಕಲಿಯುಗದ ಅವತಾರ. ಬಾಲಾಜಿಯವರು ಪ್ರತಿ ವರ್ಷ ಭಕ್ತಿಯಿಂದ ಅನಂತ ಪದ್ಮನಾಭನನ್ನ ಪೂಜಿಸುತ್ತಿದ್ದಾರೆ. ಎಲ್ಲರನ್ನೂ ಕರೆದು ಭಗವಂತನ ಕೃಪೆಗೆ ಪಾತ್ರರಾಗಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೂ ಮತ್ತು ಪೂಜೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಸಂತಸ ಉಂಟಾಗಿದೆ ಎಂದರು. ಮತ್ತೋರ್ವ ಭಕ್ತರಾದ ಸತ್ಯ ಮಾತನಾಡಿ, ಬಾಲಾಜಿಯವರು ತುಂಬಾ ವರ್ಷದಿಂದ ಈ ಪೂಜೆಯನ್ನ ಮಾಡಿಕೊಂಡು ಬರ್ತಿದ್ದಾರೆ. ಅನಂತ ಚತುರ್ದಶಿ ವ್ರತ ಪೂಜೆ ಸಾಧ್ಯವಾದಷ್ಟು ಅನಂತನ ವ್ರತದ ಪೂಜೆಯನ್ನು ದಂಪತಿಗಳು ನಡೆಸಬೇಕು. ಪ್ರತಿ ವರ್ಷ ಅದ್ದೂರಿಯಿಂದ ಪೂಜೆ ನಡೆಸುತ್ತಿದ್ದು ಅವರು ಅದೇ ರೀತಿ ಅಭಿವೃದ್ಧಿ ಹೊಂದುತ್ತಿದ್ದಾರೆ. ಉತ್ತಮವಾಗಿ ಪೂಜೆ ಮಾಡಿದ್ದು ಭಗವಂತ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಎಂದು ಕೋರಿದ್ರು. ಈ ಸಂದರ್ಭದಲ್ಲಿ ಅಮೋಘವಾಣಿ ಪತ್ರಿಕೆ ಸಂಪಾದಕರಾದ ರಂಗಸ್ವಾಮಿ ಎಸ್ಡಿ ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ. ಇದು ನನಗೆ ಈಗ 43 ವರ್ಷ ಆದ್ರಿಂದ 43 ವರ್ಷದಿಂದನೂ ನಾನು ಇದನ್ನು ನೋಡ್ಕೊಳ್ತಾ ಬರ್ತಾಯಿದ್ದೀನಿ. ಇದನ್ನೆಲ್ಲ ಪೂಜೆ ಎಲ್ಲ ಮಾಡ್ಕೊಳ್ತಾ ಬರ್ತೀನಿ. ಇದು ನಮ್ಮ ತಂದೆ ತಾತ ಅವ್ರ ಕಾಲದಿಂದನೂ ಇದು ನಡೆಸ್ಕೊಳ್ತಾ ಬರ್ತಾ ಇರೋದು. ಇದ್ರದ್ದೊಂದು ಸ್ಪೆಷಾಲಿಟಿ ಏನಂತಂದರೆ, ಇದು ಎಲ್ಲ ಮನೆಯಲ್ಲಾಗಲಿ ಎಲ್ಲರೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಒಂದು ಅನಂತನ ದಾರ ಅಂತ ಬರುತ್ತೆ. ಅನಂತನ ದಾರ ಯಾರಿಗೆ ಸಿಗುತ್ತೆ, ಯಾರ ಹತ್ರ ಇದೆ ಅವ್ರು ಮಾತ್ರ ಇದಕ್ಕೆ ಮಾಡೋದಕ್ಕೆ ಸಾಧ್ಯ. ಇದು ಒಂದು 14 ವರ್ಷ ಆದಮೇಲೆ ಅದನ್ನು ಉದ್ಯಾಪನೆ ಅಂತ ಮಾಡ್ತಾರೆ. ಕೆಲವರು ಅದನ್ನು ಉದ್ಯಾಪನೆ ಅಂತ ಮಾಡೋದು ಅದನ್ನು ನಡೆಸ್ಕೊಂಡು ಹೋಗ್ಬೋದು, ಇಲ್ಲ ಅಂದರೆ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡ್ಬೋದು ಅನ್ನೋದೊಂದು ಪದ್ಧತಿ ಇದೆ. ಆದರೆ ನಮ್ದು ಇದು ಎಷ್ಟು ವರ್ಷ ಆದರೂ ನಮ್ಗೆ ಇನ್ನೂ 14 ವರ್ಷ ತೀರಿಲ್ಲ ಅನ್ನೋ ಒಂದು ಮನಸ್ಥಿತಿನಲ್ಲಿ ನಾವು ಅದನ್ನು ಮಾಡ್ತಾ ಬರ್ತಾ ಇದ್ದೀವಿ. ತಯಾರಿ ಅನ್ನೋದೇನಿರಲ್ಲ, ಫುಲ್ ಎಲ್ಲನೂ ಸಪೋರ್ಟ್ ಮಾಡ್ತಾರೆ. ಬಟ್ ಒಬ್ಬರ ಕೈಯಲ್ಲೇ ಮಾಡೋಕ್ಕಾಗಲ್ಲ, ಎಲ್ಲ ಸಪೋರ್ಟ್ ಪ್ರತಿ ವರ್ಷನೂ ಬಾಲಾಜಿಯವ್ರ ಫುಲ್ ಸಪೋರ್ಟ್ ಇದಕ್ಕೆ. ಅದಕ್ಕೋಸ್ಕರನೇ ಇಷ್ಟೆಲ್ಲ ಚೆನ್ನಾಗಿ ಮಾಡೋಕ್ಕಾಗದು. ಅವ್ರು ಇವ್ರ ಮನೆ ಪಕ್ಕನೇ ಇರೋದು ಸತ್ಯ ಅಂತ. ತುಂಬ ದಿನದಿಂದ ಮಾಡ್ತಾ ಬರ್ತಾ ಇದ್ದಾರೆ. ಎಷ್ಟು ಅಂದರೆ ಒಂದೊಂದು ದಿನಕ್ಕೂ ಹೆಚ್ಚಿಸ್ತಾ ಇದ್ದಾರೆ. ಡೆಕೋರೇಷನ್ ಅಂತೂ ಕೇಳಂಗೆ ಇಲ್ಲ. ಒಂದಕ್ಕೊಂದು ಹೆಚ್ಚಿಸ್ಕೊಂಡು ಇನ್ನೂ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತೂ ಕಡಿಮೆ ಮಾಡಿಲ್ಲ ಇವರು. ಅದೇ ಥರ ಅವ್ರಿಗೆ ಆಶೀರ್ವಾದನೂ ಸಿಗ್ತಾ ಇದೆ ದೇವರಿಗೆ. ಒಳ್ಳೆ ಮುಂದುವರಿತಾ ಇದ್ದಾನೆ ಬಾಲಾಜಿ. ಖುಷಿಯಾಗುತ್ತೆ ಅವ್ನು ನೋಡಿದ್ರೆ. ನಮಗೆ ಚಿಕ್ಕ ವಯಸ್ಸಿಂದ ನೋಡ್ಕೊಂಬಂದಿದ್ದೀವಿ ಅವನ್ನ. ಈಗ ನೋಡ್ತಾ ಇಲ್ಲ, ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಬರ್ತಾ ಇದ್ದೀವಿ. ಹಾಗಾಗಿ ಅವ್ನು ಚೆನ್ನಾಗಿ ಅವ್ನು ಕಷ್ಟಪಟ್ಟಿದ್ದ ಪ್ರತಿಫಲನೇ ಈಗ ಅವನು ಎಲ್ಲ ಅನುಭವಿಸ್ತಾ ಇದ್ದಾನೆ ಪಾಪ. ಅದಂತೂ ಖುಷಿಯಾಗುತ್ತೆ ನಮಗೆ. ಮೊದಲಿಂದನೂ ನೋಡ್ಕೊಂಬಂದಿದ್ದೀವಲ್ವಾ. ಎಲ್ರಿಗೂ ನಮಸ್ತೆ. ಪ್ರತಿ ಬಾರಿಯೂ ಈ ವರ್ಷದಂತೆ ನಮ್ಮ ಸ್ನೇಹಿತರಾದ ಬಾಲಾಜಿ ಮತ್ತು ರಮ್ಯಾ ಬಾಲಾಜಿಯವರು ತುಂಬ ವಿಜೃಂಭಣೆಯಿಂದ ಅತಿ ಭಕ್ತಿಪೂರ್ವಕವಾಗಿ ಅನಂತ ಪದ್ಮನಾಭ ವ್ರತ ನಾವು ಮಾಡ್ಕೊಂಡ್ಬರ್ತೇವೆ. ನಿಮಗೆಲ್ರಿಗೂ ಗೊತ್ತಿದೆ, ಅನಂತ ಪದ್ಮನಾಭ ಅಂದರೆ ಕಲಿಯುಗದ ಅವತಾರ. ಆ ಅವತಾರ ಪುರುಷನ ಪ್ರತಿ ವರ್ಷನೂ ಒಂದೊಂದು ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ವಿಭಿನ್ನ ರೀತಿಯಲ್ಲಿ ತುಂಬ ವಿಜೃಂಭಣೆಯಿಂದ ಭಕ್ತಿ ಬರೋ ಹಾಗೆ ತುಂಬ ಭಕ್ತರಿಗೆ ತುಂಬ ಪ್ರೀತಿಯಿಂದ ಈ ಪೂಜೆ ಮಾಡ್ಕೊಂಡು ಬಂದಿರ್ತಾರೆ. ಮತ್ತು ಎಲ್ಲರಿಗೂ ಅವರ ಆಪ್ತರು. ಹಾಸನ ನಗರದ 11ನೇ ಕ್ರಾಸ್ ಕುವೆಂಪು ನಗರದಲ್ಲಿ ಮಹಿಳೆಯರಿಗಾಗಿ ಸುಹಾನಿ ಬ್ಯೂಟಿ ಪಾರ್ಲರ್ ಅಂಡ್ ಮೇಕ್ಓವರ್ ಎಂಬ ಸ್ಟುಡಿಯೋವನ್ನು ಇಂದು ಉದ್ಘಾಟಿಸಲಾಯಿತು. ಹೊಯ್ಸಳ ನಗರದ ಅಂಕಿತಾ ವೆಲ್ನೆಸ್ ಸೆಂಟರ್ನ ಕೋಚ್ ಶ್ರೀಮತಿ ಲತಾಶ್ರೀ ಅವರು ಸುಹಾನಿ ಬ್ಯೂಟಿ ಪಾರ್ಲರ್ ಅನ್ನು ಉದ್ಘಾಟಿಸಿದ್ರು. ನಂತರ ಮಾತನಾಡಿದ ಅವರು, ಮಹಿಳೆಯರು ಉದ್ಯಮಗಳನ್ನು ಆರಂಭಿಸುತ್ತಿರುವುದರಿಂದ ತುಂಬಾ ಸಂತೋಷ ಉಂಟಾಗಿದೆ. ಮಹಿಳೆಯರಿಗೆ ಇದು ಒಂದು ಆಪರ್ಚುನಿಟಿಯಾಗಿದ್ದು ಎಲ್ಲಾ ಸುತ್ತಮುತ್ತಲಿನ ನಮ್ಮ ಹಿರಿಯ ಕಿರಿಯ ಮಹಿಳೆಯರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು.
ಮಹಾಚೇತನ ಚಿಟ್ಫಂಡ್ನ ಮಾಲೀಕರಾದ ಶಿವಣ್ಣ ಅವರ ಪತ್ನಿ ಈ ಬ್ಯೂಟಿ ಪಾರ್ಲರ್ ಅನ್ನು ಆರಂಭಿಸಿದ್ದಾರೆ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಹಾಜರಿದ್ದ ಗ್ರಾಮ ಪಂಚಾಯಿತಿ ಸದಸ್ಯರು ಮಾತನಾಡಿ, ಇಂತಹ ಉದ್ಯಮಗಳು ಪ್ರಾರಂಭವಾಗುತ್ತಿರುವುದು ತುಂಬಾ ಸಂತೋಷದ ವಿಚಾರ, ಅವರಿಗೆ ಪ್ರೋತ್ಸಾಹ ನೀಡಿ ಎಂದು ತಿಳಿಸಿದರು. ಶಿವಣ್ಣ ಅವರು ಮಾತನಾಡಿ, ಹೊಸದಾಗಿ ಮಳಿಗೆ ಪ್ರಾರಂಭ ಮಾಡಿದ್ದೇವೆ, ಎಲ್ಲರೂ ಪ್ರೋತ್ಸಾಹ ನೀಡಿ ಸದುಪಯೋಗ ಪಡೆದುಕೊಳ್ಳಿ ಎಂದರು. ವಿಜ್ಞಾನಿ ಪರಮೇಶ್ ಮಾತನಾಡಿ, ಉದ್ಯಮ ಪ್ರಾರಂಭಿಸಿದವರಿಗೆ ಶುಭ ಕೋರಿದ್ರು. ಈ ಸಂದರ್ಭದಲ್ಲಿ ಅಮೋಘವಾಣಿ ಪತ್ರಿಕೆ ಸಂಪಾದಕರಾದ ಎಸ್ಡಿ ರಂಗಸ್ವಾಮಿ ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ನಮ್ಮ ಆತ್ಮೀಯ ಸ್ನೇಹಿತರಾದ ಶಿವಣ್ಣನವರು ಆಲ್ರೆಡಿ ಒಂದು ಉದ್ಯಮ ಇದೆ ಅವರ ಹತ್ರ. ಅವರ ಧರ್ಮಪತ್ನಿಗಾಗಿ ಇನ್ನೊಂದು ಹೊಸ ಉದ್ಯಮನ ಸ್ಥಾಪನೆ ಮಾಡಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಲತಾಶ್ರೀ, ವೆಲ್ನೆಸ್ ಕೋಚ್ ನಾನು. ತುಂಬ ಖುಷಿ ಆಗ್ತಾ ಇದೆ. ಇವತ್ತು ಸುಹಾನಿ ಬ್ಯೂಟಿ ಪಾರ್ಲರ್ ಏನು ಓಪನ್ ಆಗಿದೆ, ನಮ್ಮೆಲ್ಲರಿಗೂ ಒಂದು ಒಳ್ಳೆಯ ಆಪರ್ಚುನಿಟಿ ಬಂದು ಗ್ರೂಮ್ ಆಗಲಿಕ್ಕೆ. ಪ್ರತಿಯೊಬ್ಬರು ಬಂದು ಈ ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ, ಬಂದಮೇಲೆ ಸರ್ವಿಸಸ್ ನಿಮಗೆ ಗೊತ್ತಾಗುತ್ತೆ. ಗೊರೂರು ಗ್ರಾಮ ಪಂಚಾಯತ್ ಸದಸ್ಯರು, ಸಮಾಜ ಸೇವಕರು, ನಾನು ಆಲ್ರೆಡಿ ಹಾಸನದಲ್ಲಿ 15 ವರ್ಷದಿಂದ ವಾಸ ಮಾಡ್ತಾಯಿದ್ದೀನಿ. ನಮ್ಮ ಸ್ನೇಹಿತರು ಶಿವಣ್ಣವರು ಭಾಳ ಆತ್ಮೀಯರು, ಒಂದು ಉದ್ಯಮನ ಹಾಸನದಲ್ಲಿ ನಡೆಸ್ತಾ ಇದ್ದಾರೆ. ಅದೇ ರೀತಿ ಅವರು ಶ್ರೀಮತಿಯವರಿಗಾಗಿ ಇನ್ನೊಂದು ಉದ್ಯಮನ ಪ್ರಾರಂಭ ಮಾಡಿದ್ದಾರೆ. ಎಲ್ಲ ಮಹಿಳೆಯರು ಈ ಉದ್ಯಮ ಬ್ಯೂಟಿ ಪಾರ್ಲರ್ಗೆ ಆಗಮಿಸಿ ಅವರಿಗೆ ಪ್ರೋತ್ಸಾಹ ನೀಡಿ ಅಭಿವೃದ್ಧಿಯಾಗಿ ಅನೇಕ ಲಾಂಚ್ಗಳಾಗಂಗೆ ಅವರಿಗೆ ನೀವೆಲ್ಲರೂ ಕೂಡ ಸಹಕಾರ ಮಾಡಬೇಕು, ಆಶೀರ್ವಾದ ಮಾಡಬೇಕು ಅಂತೇಳಿ ಈ ಮೂಲಕ ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ಪಾರ್ಲರ್ ಆ್ಯಂಡ್ ಮೇಕವರು ಹಾಸನ್ನು 11th ಕ್ರಾಸ್, ಹೌಸಿಂಗ್ ಬೋರ್ಡ್ 11th ಕ್ರಾಸು. ನಮ್ಮಲ್ಲಿ ಎಲ್ಲ ಥರದ ಮೇಕಪ್ಪನ್ನು ಮಾಡಿಕೊಡಲಾಗುತ್ತೆ. HD, ಬ್ರೈಡಲ್ಲು ಮತ್ತು ಪಾರ್ಟಿ ವೇರ್ಗೆ ಮೇಕಪ್ ಮಾಡಿಕೊಡಲಾಗುತ್ತದೆ. ಅತಿ ಕಡಿಮೆ ರಿಯಾಯಿತಿ ದರದಲ್ಲಿ ಎಲ್ಲ ಮೇಕಪ್ಪು ಮತ್ತು ಐಬ್ರೋ ಪ್ರತಿಯೊಂದು ಮಾಡಿಕೊಡಲಾಗುತ್ತೆ. ಸ್ಯಾರಿ ಫೇಡಿಂಗು, ಒಡವೆ ಸೆಟ್ಟು, ಜ್ಯುವೆಲ್ಲರಿ ಸೆಟ್ಟು ಎಲ್ಲ ನಮ್ಮಲ್ಲಿ ಸಿಗುತ್ತದೆ. ಎಲ್ಲರೂ ಒಮ್ಮೆ ಒಂದು ಭೇಟಿ ಕೊಡಿ. ಇವತ್ತು ಪ್ರಾರಂಭ ಮಾಡಿದಿರಲ್ಲ, ಇದಕ್ಕೆ ಏನನ್ಸುತ್ತೆ, ನಿಮ್ಮ ಮನದಾಳದ ಮಾತು ಏನನ್ಸುತ್ತೆ? ಖುಷಿ ಆಗುತ್ತೆ. ನಾನು ಇವತ್ತೊಂದು ಹೊಸ ಉದ್ಯಮ ನಮ್ಮ ಮಿಸ್ಸಸ್ ಪ್ರಾರಂಭ ಮಾಡ್ತಿದ್ದಾರೆ, ಸುಹಾನಿ ಮೇಕವರ್ ಅಂತ. ದಯಮಾಡಿ ಎಲ್ಲರೂ ಬಂದು ಸಹಕರಿಸಿ ನಮ್ಮ ಅಭಿವೃದ್ಧಿಗೆ ಸಹಕರಿಸಬೇಕು ವಿನಂತಿ ಮಾಡ್ತೀನಿ. ಇದು ಕುವೆಂಪು ನಗರ 11th ಕ್ರಾಸು, ಶಾಪ್ ನಂಬರ್ ಇದೆ, ಸುಹಾನಿ ಮೇಕವರ್ಸ್. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ, ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹೊಯ್ಸಳ ಸ್ಪೋರ್ಟ್ಸ್ ಅಕಾಡೆಮಿಯಲ್ಲಿ ಗಣೇಶೋತ್ಸವದ ಪ್ರಯುಕ್ತ ಬ್ಯಾಡ್ಮಿಂಟನ್ ಸದಸ್ಯರಿಗಾಗಿ 3 ವಿಭಾಗಗಳ ಟೂರ್ನಮೆಂಟ್ ನಡೆಸಲಾಯಿತು. ಪುರುಷರ ಡಬಲ್ಸ್ ಓಪನ್ ವಿಭಾಗ, 40 ವರ್ಷ ಮೇಲ್ಪಟ್ಟ ಪುರುಷರ ಡಬಲ್ಸ್ ವಿಭಾಗ, ಮಹಿಳೆಯರ ಸಿಂಗಲ್ಸ್ ಮತ್ತು ಮಿಕ್ಸ್ಡ್ ಡಬಲ್ಸ್ ವಿಭಾಗದಲ್ಲಿ ಪಂದ್ಯಾವಳಿ ನಡೆಸಲಾಯಿತು. 50ಕ್ಕೂ ಹೆಚ್ಚು ಸದಸ್ಯರು ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದು, ಗೆದ್ದಂತಹವರಿಗೆ ಟ್ರೋಫಿ ನೀಡಿ ಗೌರವಿಸಲಾಯಿತು. ಗೆದ್ದವರ ಹೆಸರು ಈ ಕೆಳಕಂಡಂತಿದೆ. ಪುರುಷರ ಡಬಲ್ಸ್ ಓಪನ್ ವಿಭಾಗ ಮೊದಲನೇ ಬಹುಮಾನ ರಾಜು ಹಾಗೂ ಆಯುಷ್, ಎರಡನೆಯ ಬಹುಮಾನ ಸತೀಶ್ ಹಾಗೂ ಮೋಹನ್. 40 ವರ್ಷ ಮೇಲ್ಪಟ್ಟ ಪುರುಷರ ಡಬಲ್ಸ್ ವಿಭಾಗ ಮೊದಲನೇ ಬಹುಮಾನ ರಾಜು ಹಾಗೂ ಮಂಜೇಗೌಡ, ಎರಡನೇ ಬಹುಮಾನ ಹರೀಶ್ ಹಾಗೂ ವಿಜಯಕುಮಾರ್. ಮಹಿಳೆಯರ ಸಿಂಗಲ್ಸ್ ಮೊದಲನೇ ಬಹುಮಾನ ಅಕ್ಷತಾ, ಎರಡನೇ ಬಹುಮಾನ ಲೀಸಾ. ಮಿಕ್ಸ್ಡ್ ಡಬಲ್ಸ್ ಮೊದಲನೇ ಬಹುಮಾನ ರಾಜೀವ್ ಹಾಗೂ ಅಕ್ಷತಾ, ಎರಡನೆಯ ಬಹುಮಾನ ಡಾಕ್ಟರ್ ರಾಕೇಶ್ ಹಾಗೂ ಲೀಸಾ. ಗೆದ್ದ ತಂಡದವರಿಗೆ ಹೊಯ್ಸಳ ಸ್ಪೋರ್ಟ್ಸ್ ಅಕಾಡೆಮಿ ಪದಾಧಿಕಾರಿಗಳು ಮತ್ತು ಬ್ಯಾಡ್ಮಿಂಟನ್ ಕೋಚ್ ಧೀಮಂತ್ ಪ್ರಶಸ್ತಿ ನೀಡಿದರು. HCN ನ್ಯೂಸ್ ಹಾಸನ್. ಗಣೇಶೋತ್ಸವದ ಪ್ರಯುಕ್ತ ಹೊಯ್ಸಳ ಸ್ಪೋರ್ಟ್ಸ್ ಅಕಾಡೆಮಿಯಲ್ಲಿ ಇಂದು ಬ್ಯಾಡ್ಮಿಂಟನ್, ನಮ್ಮ ಏನು ಬ್ಯಾಡ್ಮಿಂಟನ್ ಸದಸ್ಯರಿದ್ದಾರೆ ಅವರಿಗೆ ಒಂದು ಟೂರ್ನಮೆಂಟನ್ನು ಮಾಡಲಾಗಿದೆ. ಇವತ್ತಿನ ಟೂರ್ನಮೆಂಟಲ್ಲಿ 4 ಕ್ಯಾಟಗರಿಯನ್ನು ಮಾಡಲಾಗಿದೆ. ಒಂದು ಓಪನ್ ಕ್ಯಾಟಗರಿ ಮೆನ್ಸ್ ಡಬಲ್ಸ್ ಓಪನ್ ಕ್ಯಾಟಗರಿ, ಇನ್ನೊಂದು 40 ವರ್ಷ ಮೇಲ್ಪಟ್ಟ ಪುರುಷರ ಡಬಲ್ಸ್, ಮತ್ತು ಮಹಿಳೆಯರ ಸಿಂಗಲ್ಸ್ ಮತ್ತು ಮಿಕ್ಸ್ಡ್ ಡಬಲ್ಸ್, ಈ 4 ಕ್ಯಾಟಗರಿಯನ್ನು ಮಾಡಲಾಗಿದೆ. ಹಾಸನ ನಗರದ ಕುವೆಂಪು ರಸ್ತೆ ಬಳಿ ಇರುವ ಹಾಸನ ಲಯನ್ ಸೇವಾ ಸಂಸ್ಥೆ ಸಭಾಂಗಣದಲ್ಲಿ ಭಾನುವಾರ ನಡೆದ ಆಹಾರದ ಕಿಟ್ ವಿತರಣೆಯನ್ನು ಮಹಾನಗರ ಪಾಲಿಕೆ ಮೇಯರ್ ಹೇಮಲತಾ ಕಮಲ್ ಕುಮಾರ್ ಮತ್ತು ಲಯನ್ಸ್ ಜಿಲ್ಲಾ ಕಾರ್ಯಪಾಲ ಉಡುಪಿಯ ಅರವಿಂದ ಶೆಣೈ ನಡೆಸಿಕೊಟ್ಟರು.
ಇದೇ ವೇಳೆ ಮಹಾನಗರ ಪಾಲಿಕೆ ಮೇಯರ್ ಹೇಮಲತಾ ಮಾತನಾಡಿ, ಬಡವರಿಗೆ ಫುಡ್ ಕಿಟ್ ಕೊಡುವಂತಹ ಉತ್ತಮ ಕಾರ್ಯಕ್ರಮವನ್ನು ಹಾಸನ ಲಯನ್ಸ್ ಕ್ಲಬ್ ನಡೆಸಿಕೊಂಡು ಬರುತ್ತಿರುವುದು ಸಮಾಜದಲ್ಲಿ ಉತ್ತಮ ವಾತಾವರಣ ಬೀರಲಿದೆ. ಲಯನ್ಸ್ ಕ್ಲಬ್ನಿಂದ 160 ಜನರಿಗೆ ಆಹಾರದ ಕಿಟ್ ವಿತರಣೆ ಮಾಡಲಾಗುತ್ತಿದೆ. ಇಂತಹ ಕಾರ್ಯಕ್ರಮ ಇನ್ನಷ್ಟು ಹೆಚ್ಚೆಚ್ಚು ಮಾಡಲೆಂದು ಹಾರೈಸುವುದಾಗಿ ತಿಳಿಸಿದರು. ಲಯನ್ಸ್ ಜಿಲ್ಲಾ ರಾಜ್ಯಪಾಲ ಅರವಿಂದ ಶೆಣೈ ಮಾತನಾಡಿ, ದೇಣಿಗೆ ನೀಡುವುದರಲ್ಲಿ ಹಾಸನ ಲಯನ್ಸ್ ಕ್ಲಬ್ ಮುಂಚೂಣಿಯಲ್ಲಿದೆ. ಸೇವಾ ಚಟುವಟಿಕೆಗಳಿಗೆ ದೇಣಿಗೆಗಳು ಸಹಕಾರಿಯಾಗಿದ್ದು, ಹಲವಾರು ಸೇವಾ ಚಟುವಟಿಕೆಗಳು ಹಿಂದಿನಿಂದಲೂ ನಡೆದುಕೊಂಡು ಬರುತ್ತಿದೆ. 2025 ಡಿಸೆಂಬರ್ ತಿಂಗಳ 7ರಂದು ಎಂಪಿಎಲ್ ಕ್ರಿಕೆಟ್ ಹಾಸನದಲ್ಲಿ ನಡೆಯಲಿದೆ. ಯಶಸ್ವಿಗೊಳಿಸಲು ಸಹಕರಿಸುವಂತೆ ಇದೇ ವೇಳೆ ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಹಾಸನ ಲಯನ್ಸ್ ಕ್ಲಬ್ ಅಧ್ಯಕ್ಷ ಎಚ್ ರಮೇಶ್, ಕಾರ್ಯದರ್ಶಿ ಸಿ ಶಿವಸ್ವಾಮಿ, ಖಜಾಂಚಿ ಚನ್ನೇಗೌಡ, ಜಿಲ್ಲಾ ಸಂಪುಟ ಕಾರ್ಯದರ್ಶಿ ಎಚ್ಆರ್ ಚಂದ್ರೇಗೌಡ, ಎಚ್ಪಿ ಅಶೋಕ್ ಕುಮಾರ್, ಎಚ್ಕೆ ನಾಗೇಶ್, ಕಿರಣ್ ಕುಮಾರ್, ಕೇಶವಮೂರ್ತಿ, ಗಿರೀಶ್, ಐಜಿ ರಮೇಶ್, ಸತ್ಯನಾರಾಯಣ್, ನಾಗರಾಜ್, ವೆಂಕಟೇಗೌಡ, ಅಣ್ಣೇಗೌಡ, ಬಿ ಸೋಮಶೇಖರ್ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಈ ದೇಣಿಗೆ ನೀಡುವುದರಲ್ಲಿ ಲಯನ್ಸ್ ಕ್ಲಬ್ ಹಾಸನ ಮುಂಚೂಣಿ ಅಂದ್ರೆ ತುಂಬಾ ದೊಡ್ಡ ಮುಂಚೂಣಿಯಲ್ಲಿ ಎಲ್ಲ ಸದಸ್ಯರಿಗೆ ಈ ಒಂದು ದೊಡ್ಡ ಮೊತ್ತದ ದೇಣಿಗೆ ನೀಡಿದ್ದಕ್ಕೆ ನಾನು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ನಿಮ್ಗೆಲ್ಲರಿಗೆ ಗೊತ್ತಿರಬಹುದು, ಕಳೆದ ಒಂದು 5 ವರ್ಷಗಳಿಂದ ನಮ್ಮ ಜಿಲ್ಲೆಯಿಂದ LCIFಗೆ ದೇಣಿಗೆ ಮಿನಿಮಮ್ 3 MGF, 1 MGF ಅಂದ್ರೆ $1,000 ದೇಣಿಗೆ ನೀಡುವುದು. ಅಂಥದ್ದು 100 ಅಂದ್ರೆ $100,000 ಸುಮಾರು $1 ಕೋಟಿ ದೇಣಿಗೆ ಪ್ರತಿ ವರ್ಷ ನಾವು LCIFಗೆ ದೇಣಿಗೆ ನೀಡ್ತಾ ಇದ್ದೇವೆ. ಈ ದೇಣಿಗೆ ನೀಡುವುದರಿಂದ LCIFಗೆ ಏನು ಬಲ ಬರ್ತದೆ, ಅದರಿಂದ ಜಗತ್ತಿನಾದ್ಯಂತ ಇಂತಹ ಒಂದು ಸೇವಾ ಕಾರ್ಯಕ್ರಮಗಳಿಗೆ ಅವರಿಗೆ ದೇಣಿಗೆ ನೀಡುವ ಒಂದು ಶಕ್ತಿಯು ಬರ್ತದೆ. ನಮ್ಮ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನದಲ್ಲಿ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದ ಅರಿವಿನ ಪಯಣ, ಮಹಿಳೆಯರ ಮೇಲಿನ ಅಸುರಕ್ಷತೆ ಕಡಿಮೆಯಾಗಿಲ್ಲ, ಎಚ್ಎಸ್ ಅನುಪಮ ಅಭಿಪ್ರಾಯ. ಬೇಲೂರು ಪತ್ರಕರ್ತರ ಸಂಘದಿಂದ ಮಾಧ್ಯಮ ದಿನಾಚರಣೆ, ಸಂಘದ ಕ್ಷೇಮಾಭಿವೃದ್ಧಿಗೆ 20 ಲಕ್ಷಕ್ಕೂ ಹೆಚ್ಚು ಹಣ ಕ್ರೋಢೀಕರಣ, ಭರವಸೆ ನೀಡಿದ ಶಾಸಕ ಸುರೇಶ್. ಮಕ್ಕಳ ಮನೋಲೋಕ ಕುರುಡಾಗಬಾರದು, ಮೊಬೈಲ್ ಮತ್ತು ವಿಡಿಯೋ ಗೇಮ್ಗಳು ಮಕ್ಕಳ ಕ್ರಿಯಾಶೀಲತೆಯನ್ನ ಕುರುಡಾಗಿಸುತ್ತವೆ, ಮಕ್ಕಳ ಜಾತ್ರೆ ಸಾಂಸ್ಕೃತಿಕ ಹಬ್ಬದಲ್ಲಿ ಕೆವಿ ಪ್ರಭಾಕರ್ ಹೇಳಿಕೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.